ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿಗೆ ಜಾಮೀನು ಮಂಜೂರಾಗಿದೆ. ಇಡಿ ಪ್ರಕರಣದಲ್ಲಿ ಪಪ್ಪಿಗೆ ಈಗ ಬೇಲ್ ಕೊಡಲಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಈಗ ಸದ್ಯಕ್ಕೆ ಅವರಿಗೆ ಜಾಮೀನು ಸಿಕ್ಕಿದೆ. ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಜೈಲು ಸೇರಿದ್ರು ಕಾಂಗ್ರೆಸ್ ಎಂಎಲ್ಎ ವೀರೇಂದ್ರ ಪಪ್ಪಿ. ಕಳೆದ 4 ತಿಂಗಳಿಂದ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದರು. ಇನ್ನು ಅವರ ವಿರುದ್ಧ ಆನ್ಲೈನ್ ಬೆಟ್ಟಿಂಗ್ ಆರೋಪ ಕೇಳಿಬಂದಿತ್ತು. ವೆಬ್ಸೈಟ್ಗಳ ಮೂಲಕ ಬಂದ ಹಣ ಅಕ್ರಮ ವರ್ಗಾವಣೆ ಆಗಿದೆ ಅನ್ನುವಂಥ ಆರೋಪ ಇತ್ತು. ಈ ಕುರಿತು ದಾಳಿಯನ್ನು ಕೂಡ ಇಡಿ ಅಧಿಕಾರಿಗಳು ನಡೆಸಿದರು. ನೋಡಿ, ಇಡಿ ದಾಳಿ ವೇಳೆ ಏನು ಸಿಕ್ತು ಅಂತ ಹೇಳಿದರೆ 43 ಕೆಜಿಯ 24 ಕ್ಯಾರೆಟ್ ಚಿನ್ನದ ಬಿಸ್ಕೆಟ್ಗಳು ಪತ್ತೆಯಾಗಿತ್ತು. ಇಡಿ ದಾಳಿ ವೇಳೆ 1 ಕೆಜಿ ಚಿನ್ನಾಭರಣ ಪತ್ತೆಯಾಗುತ್ತೆ. ಚಿನ್ನದ ಲೇಪನ ಹೊಂದಿರುವಂಥ ಬೆಳ್ಳಿಯ ಬಾರ್ಗಳು ಪತ್ತೆಯಾಗಿತ್ತು. ಬೆಳ್ಳಿಯ ಬಾರ್ಗಳು 985 ಕೆಜಿ ತೂಕ ಇತ್ತು. ಒಟ್ಟು 24 ಕೋಟಿ ಮೌಲ್ಯದ ಚಿನ್ನ, ಬೆಳ್ಳಿ ವಸ್ತುಗಳು ಪತ್ತೆಯಾಗಿತ್ತು. ಬೇರೆಯವರ ಹೆಸರಲ್ಲಿ ಐಷಾರಾಮಿ ಕಾರುಗಳ ನೋಂದಣಿ ಆಗಿರೋದು ಕೂಡ ಗೊತ್ತಾಗಿತ್ತು. ಕೋಟಿಗಟ್ಟಲೆ ಮೌಲ್ಯದ ಅಂತಾರಾಷ್ಟ್ರೀಯ ಪ್ರವಾಸ ಟಿಕೆಟ್ಗಳನ್ನು ಕೂಡ ವೀರೇಂದ್ರ ಪಪ್ಪಿಯವರು ಖರೀದಿ ಮಾಡಿದ್ರು ಅನ್ನೋದು ಕೂಡ ಇಡಿ ಅವರ ದಾಳಿಯಲ್ಲಿ ಗೊತ್ತಾಗಿತ್ತು. ನೋಡಿ, ಸುಮಾರು 2,000 ಕೋಟಿ ಮೌಲ್ಯದ ವಹಿವಾಟುಗಳು ಇಲ್ಲಿ ನಡೆದಿತ್ತು ಅನ್ನುವಂಥದ್ದು ಇಡಿ ಅಧಿಕಾರಿಗಳು ರೇಡ್ ವೇಳೆ ಗೊತ್ತಾಗಿತ್ತು. ಮತ್ತು ಹಾರ್ಡ್ ಕ್ಯಾಶ್ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿತ್ತು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ರತ್ನಪ್ರಭಾರನ್ನ ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ರಿಂದ ಕೋರ್ಟ್ಗೆ ಮನವಿ ಸಲ್ಲಿಕೆಯಾಗಿದೆ. ಕೊಲೆಯಾದಂಥ ರೇಣುಕಾಸ್ವಾಮಿ ಅವರ ತಾಯಿಯವರು ರತ್ನಪ್ರಭಾ ಅವರು ಇವತ್ತು ಕೋರ್ಟ್ಗೆ ಹಾಜರಾಗಿದ್ದರು. ಪ್ರಾಸಿಕ್ಯೂಷನ್ಗೆ ಪ್ರತಿಕೂಲವಾದಂಥ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಎಸ್ಪಿಪಿ. ಸೋಮವಾರ ಕೋರ್ಟ್ ನಿರ್ಧಾರವನ್ನು ಮಾಡುತ್ತೆ. ಪ್ರತಿಕೂಲ ಅಂದರೆ ನಮಗೆ ಅನುಕೂಲ ಆಗಿಲ್ಲ ಇವರು ಸಾಕ್ಷಿ ಅಂಥೇಳಿ. ಅಂದರೆ ಎಸ್ಪಿಪಿ ಅವ್ರ ಪರವಾಗಿಯೇ ಅವರು ಮಾತಾಡಬೇಕಾಗಿತ್ತು, ಸಾಕ್ಷಿಗಳನ್ನು ತಮ್ಮ ಮಗನ ಪರವಾಗಿ ನೋಡಬೇಕಾಗಿತ್ತು. ಆದರೆ ಅಲ್ಲಿ ಅವರು ಗೊಂದಲದಲ್ಲಿದ್ದರೋ ಏನೋ ಗೊತ್ತಿಲ್ಲ, ಹೇಳಿಕೆಗಳಿಗೆ ಡಿಫ್ರೆನ್ಸ್ ಬಂದಿದೆ. ಅಲ್ಲಿ 8 ಅಂಶಗಳಲ್ಲಿ ಪ್ರಾಸಿಕ್ಯೂಷನ್ ವಿರುದ್ಧ ರತ್ನಪ್ರಭಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ರತ್ನಪ್ರಭಾ ಹೇಳಿಕೆಗಳನ್ನು ಪ್ರಾಸಿಕ್ಯೂಷನ್ ಸಾಕ್ಷಿ ಅಂತ ಪರಿಗಣಿಸಬೇಡಿ ಅಂಥೇಳಿ ಸೆಷನ್ಸ್ ಕೋರ್ಟ್ಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಮನವಿ ಮಾಡಿದರು. ಪಾರ್ಟಿ ಸವಾಲಿಗೆ ಒಳಪಡಿಸಲು ಈಗ ನಿರ್ಧಾರವನ್ನು ಮಾಡಿದ್ದಾರೆ. ಮತ್ತು ಅವ್ರಿಗೆ ಪ್ರಶ್ನೆಗಳನ್ನು ಹಾಕಲಾಗುತ್ತೆ, ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಮಾಡುತ್ತೆ. ಇನ್ನು ಪಾರ್ಟಿ ಸವಾಲು ಹಾಕಿ ಮತ್ತೆ ಅವರ ಕಡೆಯಿಂದ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ತಾರೆ. ಹಾಗಾದರೆ ರತ್ನಪ್ರಭಾ ಅವರು ನೀಡಿರುವಂಥ ಹೇಳಿಕೆಗಳು ಏನೇನು? 3 ಹೇಳಿಕೆ ನೀಡಿರುವುದಾಗಿ ರತ್ನಪ್ರಭಾ ಕೋರ್ಟ್ ಮುಂದೆ ಹೇಳ್ತಾರೆ. ಶವ ತನಿಖಾ ಸಂದರ್ಭದಲ್ಲಿ ಪೊಲೀಸರು ಕಮಿಷನರ್ ಮುಂದೆ ಹೇಳ್ತಾರೆ, ಅಂದರೆ ಹೇಳಿಕೆಯನ್ನು ಕೊಟ್ಟಿದೆ ಅಂತ ಹೇಳ್ತಾರೆ. ಆದರೆ ರತ್ನಪ್ರಭಾ ಪೊಲೀಸರ ಮುಂದೆ ಮಾತ್ರ ಹೇಳಿಕೆ ನೀಡಿರುವುದು ಅಂಥೇಳಿ ಮತ್ತೆ ಇಲ್ಲಿ ಕೋರ್ಟಲ್ಲಿ ಹೇಳ್ತಾರೆ. ನೋಡಿ, ಇಲ್ಲೇ ಕೆಲವೊಂದಿಷ್ಟು ಗೊಂದಲಗಳು ಉಂಟಾಗುತ್ತಾ ಇರೋದು. 3 ಹೇಳಿಕೆಯನ್ನು ಕೊಟ್ಟಿರುವುದಾಗಿ ಅವರು ಕೋರ್ಟ್ ಮುಂದೆ ಹೇಳಿರೋದು, ಜೊತೆಗೆ ಅಲ್ಲಿ ಕೊಟ್ಟಿರುವಂಥ ಹೇಳಿಕೆಗಳು ಬೇರೆ, ಇಲ್ಲಿ ಕೊಟ್ಟಿರುವಂಥ ಹೇಳಿಕೆಗಳು ಬೇರೆ. ಹಾಗಾಗಿ ಇಲ್ಲಿ ವ್ಯತ್ಯಾಸ ಬಂದಿದೆ. ಹಾಗಾಗಿ ಅವ್ರನ್ನ ಪ್ರತಿಕೂಲ ಸಾಕ್ಷಿಯನ್ನಾಗಿ ಪರಿಗಣಿಸಿ ಅಂಥೇಳಿ ಸ್ವತಃ ಎಸ್ಪಿಪಿ ಅವರೇ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪೊಲೀಸರ ಮುಂದೆ ನೋಡಿ, ಅಲ್ಲಿ ಮೊಬೈಲ್ ಇತ್ತು ಅಂತ ಹೇಳಿದರು, ಇಲ್ಲಿ ಮೊಬೈಲ್ ಇಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಶವ ತನಿಖಾ ಸಂದರ್ಭದಲ್ಲಿ ಏನೆಲ್ಲ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರೋ ಅದೇ ಹೇಳಿಕೆಯನ್ನು ಇಲ್ಲಿ ಕೊಟ್ಟಿಲ್ಲ. ಮಧ್ಯಾಹ್ನ 2:43ಕ್ಕೆ 2:45ಕ್ಕೆ ರೇಣುಕಾಸ್ವಾಮಿ ಕರೆ ಮಾಡಿದ್ದ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಆ ಸಮಯಕ್ಕೆ ರತ್ನಪ್ರಭಾ ಅವರು ಕರೆ ಮಾಡಿದ್ರು. ಆಗ ಆತ ಶೆಡ್ನಲ್ಲಿದ್ದ. ಇಲ್ಲೂ ಕೂಡ ಪೊಲೀಸರ ಮುಂದೆ ನೀಡಿರುವಂಥ ಹೇಳಿಕೆಗಳಿಗೆ ವಿರುದ್ಧವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿನೇ ಈಗ ಇದು ಎಸ್ಪಿಪಿ ಅವರಿಗೆ ತಲೆನೋವನ್ನು ತರಿಸಬಹುದು. ನೋಡಿ, ಅಲ್ಲಿ ಫೋನು ಮಾಡಿದ್ರ ಬಗ್ಗೆ ಹೇಳ್ತಾರೆ, ಇಲ್ಲಿ ಫೋನ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸಿಮ್ ಯಾರದ್ದು ಅಂತ ಗೊತ್ತಿಲ್ಲ ಅಂತ ರತ್ನಪ್ರಭಾ ಅವರು ಹೇಳ್ತಾರೆ ಇಲ್ಲಿ ಕೋರ್ಟಲ್ಲಿ. ಆದರೆ ಮಗ ಬಳಸ್ತಿದ್ದಂಥ 2 ನಂಬರ್ ಹೇಳಿದ್ರು ಪೊಲೀಸರ ಮುಂದೆ ರತ್ನಪ್ರಭಾ ಅವರು. ಕೋರ್ಟ್ನಲ್ಲಿ ನೋಡಿದ್ರೆ ನಂಬರ್ ಗೊತ್ತಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಅದರಲ್ಲಿ ಒಂದು ನಂಬರ್ ರೇಣುಕಾಸ್ವಾಮಿ ತಂದೆ ಹೆಸರಲ್ಲಿದೆ ಅಂತೆ, 2 ಸಿಮ್ದು. ಶವ ತನಿಖೆ ಸಂದರ್ಭದಲ್ಲಿ ರತ್ನಪ್ರಭಾ ಹೇಳಿಕೆಯನ್ನೇ ನೀಡಿರಲಿಲ್ಲ. ನೋಡಿ, ಅಲ್ಲಿ ಹೇಳಿರಲಿಲ್ಲ ಅವರು ಇದ್ರ ಬಗ್ಗೆ. ಆದರೆ ಕೋರ್ಟ್ನಲ್ಲಿ ಶವ ತನಿಖೆ ವೇಳೆ ಹೇಳಿಕೆ ನೀಡಿದ್ದೇನೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿಗೆ ನಾನು ಫೋನ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಆದರೆ ರತ್ನಪ್ರಭಾ 2 ಬಾರಿ ಫೋನ್ ಮಾಡಿದ್ದಾರಂತೆ. ಎಲ್ಲವೂ ಕೂಡ ಗೊತ್ತಿರುತ್ತೆ ಅಲ್ಲಿ ಪೊಲೀಸರ ತರೆದರೆ. ಶವ ತನಿಖೆ ವೇಳೆ ಪೊಲೀಸರು ಮಾರಕಾಸ್ತ್ರ ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ. ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಹೌದು ಅಂತ ಹೇಳಿದ್ದಾರೆ.
ಅಸಲಿಗೆ ತಾಯಿಯ ಬಳಿ ಪೊಲೀಸರು ಮಾರಕಾಸ್ತ್ರವನ್ನ ತೋರಿಸಿರಲಿಲ್ಲ. ಪ್ರಾಸಿಕ್ಯೂಷನ್ ವಿರುದ್ಧವಾದಂಥ ಹೇಳಿಕೆಯನ್ನ ರತ್ನಪ್ರಭಾ ಅವರು ಈಗ ಕೊಟ್ಟಿದ್ದಾರೆ. ಅಂದರೆ ಈಗ ಅವರ ಹೇಳಿಕೆ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗಿಬಿಡುತ್ತೆ ಅಥವಾ ದರ್ಶನ್ ಅವರು ನಿರ್ದೋಷಿಯಾಗಿ ಹೊರಗಡೆ ಬರ್ತಾರೆ, ಅದನ್ನು ಹೇಳೋಕ್ಕಾಗೋದಿಲ್ಲ. ಇನ್ನೂ 200ಗಿಂತ ಹೆಚ್ಚು ಸಾಕ್ಷಿಗಳಿದ್ದಾವೆ, ಪ್ರತ್ಯಕ್ಷ ಸಾಕ್ಷಿಗಳಿದ್ದಾವೆ, ಮತ್ತು FSL ವರದಿ, DNA ರಿಪೋರ್ಟು, ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸು